ಇಲ್ಲಿ ನೀವು ನೋಡ್ತಿರುವಂತಹ ಫೋಟೋ ಅಖಂಡ ಬಿಹಾರವನ್ನು ಮತ್ತು ಇವತ್ತಿನ ಬಿಹಾರವನ್ನು ಸುದೀರ್ಘ 45 ವರ್ಷಗಳ ಕಾಲ ಒಬ್ಬ ಪತ್ರಕರ್ತನಾಗಿ ಹಳ್ಳಿ ಸುತ್ತಿ ಬಂದಿರುವಂತಹ ಬಿಹಾರದ ಅತ್ಯಂತ ಹಿರಿಯ ಪತ್ರಕರ್ತ ಕನ್ನಯ್ಯ ಬೆಲ್ಲಾರಿ. ಇವರು ಮತ್ತು ಇನ್ನೊಂದಷ್ಟು ಯೂಟ್ಯೂಬರ್ಸ್ ಒಟ್ಟಿಗೆ ಸೇರಿಕೊಂಡು ಆಲ್ಟರ್ನೇಟಿವ್ ಮೀಡಿಯಾ ಅಸಲಿ ಎಕ್ಸಿಟ್ ಪೋಲನ್ನು ಕೊಟ್ಟಿರುವಂಥದ್ದು ಬಿಹಾರದ ಲೆಕ್ಕ. ದೈತ್ಯ ಸೆಫಾಲಜಿಸ್ಟ್ಗಳು AC ರೂಮಲ್ಲಿ ಕೂತು ನಂಬರ್ಗಳ ಲೆಕ್ಕ ಹಾಕಿ ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ಗಳಿಗೂ ಈ ಸಾಮಾನ್ಯ ಪತ್ರಕರ್ತ ಸುದೀರ್ಘ 45 ವರ್ಷಗಳ ಕಾಲ ಬಿಹಾರದಲ್ಲಿ ರಾಜಕಾರಣವನ್ನೇ ವಿಶ್ಲೇಷಣೆ ಮಾಡ್ತಾ ಬಂದಿರುವಂತಹ ವ್ಯಕ್ತಿ ಕೊಟ್ಟಿರುವಂತಹ ಒಂದು ಎಕ್ಸಿಟ್ ಪೋಲ್ ತುಂಬ ಭಿನ್ನವಾದ ಕಥೆಯನ್ನು ಹೇಳ್ತಿದೆ. ಅಷ್ಟೇ ಅಲ್ಲ, ಇವರು ಸವಾಲಾಗ್ತಿದ್ದಾರೆ. 14ನೇ ತಾರೀಕು ರಿಸಲ್ಟ್ ದಿನ ಈ ಎಲ್ಲ ಎಕ್ಸಿಟ್ ಪೋಲ್ಗಳ ಲೆಕ್ಕ ಸುಳ್ಳಾಗುತ್ತೆ, ಅಸಲಿ ಲೆಕ್ಕ ಬೇರೆ ಇದೆ ಅನ್ನೋದನ್ನು ಹೇಳುವ ಜೊತೆಯಲ್ಲಿ ಒಂದು ಜರ್ನೋ ಮಿರರ್ ಅನ್ನುವಂತಹ ಸಮೀಕ್ಷೆ ಮತ್ತು ಈ ಕನ್ನಯ್ಯ ಬೆಲ್ಲಾರಿ ಅವರ ಸಮೀಕ್ಷೆ ಎರಡೂ ಕೂಡ ಸರಿಯಾಗಿ ಹೇಳ್ತಾ ಇರುವಂಥದ್ದು, ಒಂದು ಬೇರೆ ಲೆಕ್ಕವನ್ನೇ ಹೇಳ್ತಿರುವಂಥದ್ದು. ಅಂದರೆ NDA 130 160 ಗೆಲ್ಲತ್ತೆ ಅಂತ ಇವರು ಹೇಳ್ತಿಲ್ಲ. ಅದೇ ರೀತಿ ಇಂಡಿಯಾ ಮಹಾಗಠಬಂಧನ್ ಕೂಡ 90 70 50 ಗೆಲ್ಲತ್ತೆ ಅಂತ ಹೇಳ್ತಿಲ್ಲ. ಬದಲಾಗಿ ಬೇರೆಯ ನಂಬರ್ ಒಂದನ್ನು ಕೊಡ್ತಿರುವಂಥದ್ದು. ಅದು ಕೂಡ 2 ಹಂತದ ಲೆಕ್ಕ ಕೊಡ್ತಿದ್ದಾರೆ. ಯಾಕಂದರೆ 2 ಹಂತಗಳಲ್ಲಿ ಛತ್ ಪೂಜೆಯ ಸಂದರ್ಭದಲ್ಲೇ ಮತದಾನ ಆಗ್ತಿರೋ ಕಾರಣಕ್ಕೋಸ್ಕರ ಮತದಾನದ ಪ್ರಮಾಣ ಹೆಚ್ಚಾಗಿರಬಹುದು, ಅಥವಾ ಮಹಿಳೆಯರು ಮತ್ತು ಯುವಕರು ಈ ಸಲ ಬದಲಾವಣೆಗೋಸ್ಕರ ಬಯಸಿ ಅತಿ ಹೆಚ್ಚು ಮಂದಿ ಮತದಾನ ಅನ್ನುವಂತಹ ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬದಲ್ಲಿ ಭಾಗಿಯಾಗಿರಬಹುದು. ಆ ಕಾರಣಕ್ಕೋಸ್ಕರನೇ ಮೊದಲ ಹಂತದಲ್ಲಿ ನವೆಂಬರ್ 6ನೇ ತಾರೀಕು 65% ವೋಟಿಂಗ್ ಆಗಿತ್ತು. ಅದೇ ರೀತಿ ಎರಡನೇ ಹಂತ ನವೆಂಬರ್ 11 68% ವೋಟಿಂಗ್ ಆಗಿರುವಂಥದ್ದು. ಬಿಹಾರದ ಇತಿಹಾಸದಲ್ಲಿ ಇದು ಹೊಸ ದಾಖಲೆಯ ಮತದಾನ. ಈ ದಾಖಲೆಯ ಮತದಾನವನ್ನೇ ಲೆಕ್ಕಕ್ಕಿಟ್ಕೊಂಡು ನೋಡಿದ್ರೆ ಇದು ಬದಲಾವಣೆಯ ಬಿರುಗಾಳಿ ಅನ್ನುವಂಥದ್ದು. ಹಾಗಿದ್ರೆ ಕನ್ನಯ್ಯ ಬೆಲ್ಲಾರಿ ಅವರು ಮೊದಲ ಹಂತದಲ್ಲಿ ಮತ್ತು ಎರಡನೇ ಹಂತದಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳನ್ನು ಕೊಟ್ಟ ಬಂದಿದ್ದಾರೆ. ಆರಂಭದಲ್ಲೇ BJPಯಿಂದ ಲೆಕ್ಕ ತಗೊಳ್ಳೋಣ, NDA ಕೂಟದ ಲೆಕ್ಕ ತಗೊಳ್ಳೋಣ. ಮೊದಲ ಹಂತದಲ್ಲಿ BJPಗೆ 18 ಸ್ಥಾನ, ಎರಡನೇ ಹಂತದಲ್ಲಿ BJPಗೆ 26 ಸ್ಥಾನ, 44 ಸ್ಥಾನಗಳನ್ನು BJP ಗೆಲ್ಲಬಹುದು ಬಿಹಾರದಲ್ಲಿ ಅಂತ ಕನ್ನಯ್ಯ ಬೆಲ್ಲಾರಿ ಅವರು ಸಮೀಕ್ಷೆ, ಅವರ ಎಕ್ಸಿಟ್ ಪೋಲ್ ಹೇಳ್ತಿರುವಂಥದ್ದು. JDU ಲೆಕ್ಕ ಏನು? ಮೊದಲ ಹಂತದಲ್ಲಿ 26, ಎರಡನೇ ಹಂತದಲ್ಲಿ 30, 56 ಸ್ಥಾನಗಳನ್ನು, ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯ ರಿಸಲ್ಟ್ಗೆ ಹೋಲಿಸಿದ್ರೆ ಅತಿ ಹೆಚ್ಚು ಸ್ಥಾನಗಳನ್ನು JDU ಗಳಿಸುತ್ತೆ. ಸುಮಾರು 31 ಕ್ಷೇತ್ರಗಳಲ್ಲಿ BJP ಸೋಲು ಅನುಭವಿಸುತ್ತೆ ಅನ್ನೋದನ್ನು ಹೇಳ್ತಿದೆ. ಇನ್ನು LJPಗೆ ಈ ಸಲ ಲಾಭ ಆಗುತ್ತೆ. ಮೊದಲ ಹಂತದಲ್ಲಿ 1, ಎರಡನೇ ಹಂತದಲ್ಲಿ 6, ಒಟ್ಟು 7 ಸ್ಥಾನಗಳನ್ನು ಗೆಲ್ಲಬಹುದು. ಇನ್ನು ಜಿತನ್ ರಾಮ್ ಮಾಂಜಿ ಅವರ ಪಕ್ಷ HAM ಈ ಸಲ 4 ಸ್ಥಾನಗಳನ್ನು ಗೆಲ್ಲಬಹುದು. ಇನ್ನು NDA ಕೂಟದ ಇನ್ನೊಂದು ಪಕ್ಷ RLM 3 ಸ್ಥಾನಗಳನ್ನು ಗೆಲ್ಲಬಹುದು. ಅಲ್ಲಿಗೆ NDA 114 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯವಾಗಲಿದೆ. ಇದು ಅಸಲಿ ಸಮೀಕ್ಷೆ. ಹಾಗಿದ್ರೆ ಮಹಾಗಠಬಂಧನ್ನ ಲೆಕ್ಕ ಏನು? ಕಾರಣ ಇಷ್ಟೇ, ಮೊದಲ ಹಂತದ ಮತದಾನದಲ್ಲಿ 8% ವೋಟಿಂಗ್ ಹೆಚ್ಚಾಗಿತ್ತು, ಎರಡನೇ ಹಂತದಲ್ಲಿ 12% ವೋಟಿಂಗ್ ಹೆಚ್ಚಾಗಿತ್ತು. ಈ ಲೆಕ್ಕಕ್ಕೆ ಬಂದರೆ ಮಹಾಗಠಬಂಧನ್ನ ಲೆಕ್ಕ RJD ಮೊದಲ ಹಂತದಲ್ಲಿ 49 ಸ್ಥಾನಗಳನ್ನು, ಎರಡನೇ ಹಂತದಲ್ಲಿ 26 ಸ್ಥಾನಗಳನ್ನು, ಒಟ್ಟು 75 ಕ್ಷೇತ್ರಗಳನ್ನು, ಮತ್ತೆ ಒಂದೇ ಒಂದು ಕ್ಷೇತ್ರವನ್ನೂ ಕಳೆದುಕೊಳ್ಳದೆ 75 ಸ್ಥಾನಗಳನ್ನು RJD ಗಳಿಸುತ್ತೆ ಅನ್ನೋದು ಕನ್ನಯ್ಯ ಬೆಲ್ಲಾರಿ ಅವರ ಒಂದು ಎಕ್ಸಿಟ್ ಪೋಲ್. ಇದಲ್ಲದೆ ಕಾಂಗ್ರೆಸ್ ಮೊದಲ ಹಂತದಲ್ಲಿ 11, ಎರಡನೇ ಹಂತದಲ್ಲಿ 13, ಕಾಂಗ್ರೆಸ್ 24 ಸ್ಥಾನಗಳನ್ನು ಗಳಿಸುವಲ್ಲಿ ಶಕ್ಯವಾಗುತ್ತೆ ಅನ್ನುವ ಭವಿಷ್ಯ ನುಡಿದಿದ್ದಾರೆ. ಇನ್ನು ಲೆಫ್ಟ್ ಪಾರ್ಟಿಗಳು, ಮಹಾಗಠಬಂಧನ್ ಕೂಟದ ಲೆಫ್ಟ್ ಪಾರ್ಟಿಗಳು ಮೊದಲ ಹಂತದಲ್ಲಿ 12, ಎರಡನೇ ಹಂತದಲ್ಲಿ 6, ಒಟ್ಟು 18 ಸ್ಥಾನಗಳನ್ನು ಗೆಲ್ಲಬಹುದು. ವಿಕಾಸ್ಶೀಲ್ ಇನ್ಸಾನ್ ಮುಕೇಶ್ ಸಾಹ್ನಿ ಅವರ ಪಕ್ಷ ಮೊದಲ ಹಂತದಲ್ಲಿ 3, ಎರಡನೇ ಹಂತದಲ್ಲಿ 3, ಒಟ್ಟು 6 ಸ್ಥಾನಗಳನ್ನು ಗೆಲ್ಲಬಹುದು. ಇನ್ನು ಇಂಡಿಯನ್ ಇನ್ಕ್ಲೂಸಿವ್ ಪಾರ್ಟಿ IP ಗುಪ್ತಾ ಅವರ ಪಕ್ಷ 1 ಕ್ಷೇತ್ರವನ್ನು ಗಳಿಸಬಹುದು. ಅಲ್ಲಿಗೆ ಮಹಾಗಠಬಂಧನ್ 124 ಗೆಲ್ಲಬಹುದು, ಪಕ್ಕ ಆಯಿತು.
ಅಂದರೆ ಮಹಾಗಠಬಂಧನ್ ಸರಳ ಬಹುಮತವನ್ನು ಪಡೆಯುತ್ತೆ. ಆದರೆ ಸರಳ ಬಹುಮತದ ಸನಿಹಕ್ಕೆ ಬಂದು NDA ಕೂಟ ನಿಲ್ಲುತ್ತೆ 114. ಇನ್ನೂ 8 ಸ್ಥಾನಗಳು ಬೇಕಾಗುತ್ತೆ ಮ್ಯಾಜಿಕ್ ನಂಬರ್ಗೆ. ಇದಲ್ಲದೆ ಇನ್ನೂ ಒಂದು ಇಂಪಾರ್ಟೆಂಟ್ ಮ್ಯಾಟ್ರ್ ಏನಂದರೆ ಜನ್ಸೂರಜ್ ಪಕ್ಷಕ್ಕೆ ಯಾರೂ ಕೂಡ ಒಂದೇ ಒಂದು ಸ್ಥಾನವನ್ನು ಕೊಟ್ಟಿಲ್ಲ. ಆದರೆ ಕನ್ನಯ್ಯ ಬೆಲಾರಿ ಅವರು 1 ರಿಂದ 2 ಸ್ಥಾನಗಳನ್ನು ಗೆಲ್ಲಬಹುದು. MIM ಕೂಡ 2 ರಿಂದ 3 ಸ್ಥಾನಗಳನ್ನು ಗೆಲ್ಲಬಹುದು. ಅಲ್ಲಿಗೆ ಇತರರ 5 ಗೆಲ್ಲಬಹುದು ಅನ್ನೋ ಲೆಕ್ಕವನ್ನು ಕೊಡ್ತಿದ್ದಾರೆ. ಇನ್ನು ಬಿಹಾರದ ಪ್ರಗತಿಪರ ಯೂಟ್ಯೂಬರ್ಸ್ ಅಥವಾ ಆಲ್ಟರ್ನೇಟಿವ್ ಮೀಡಿಯಾ ಅನ್ನೋದನ್ನು ಏನು ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ, ಅವರು ಕೊಡ್ತಿರೋ ಲೆಕ್ಕದಲ್ಲಿ JM ಎಕ್ಸಿಟ್ ಪೋಲ್ ಅಂತಲೇ ಇದೆ, ಜರ್ನೋ ಮಿರರ್ ಎಕ್ಸಿಟ್ ಪೋಲ್ ಅಂತಲೇ ಇದೆ. ನೀವು ನೋಡಬಹುದು, ಒಂದು NDA 100 ರಿಂದ 110 ಸ್ಥಾನಗಳನ್ನು ಪಡೆಯಬಹುದು, ಮಹಾಗಠಬಂಧನ್ 130 ರಿಂದ 140 ಸ್ಥಾನಗಳನ್ನು ಪಡೆಯಬಹುದು ಅಂತ ಹೇಳ್ತಿದೆ ಜರ್ನೋ ಮಿರರ್. ಇದು ಸ್ವಲ್ಪ ಹೆಚ್ಚಾಯಿತು. 140ರ ಗಡಿಗೆ ಯಾವ ಪಕ್ಷಗಳೂ ಕೂಡ ಬರೋದಿಲ್ಲ ಅನ್ನುವಂಥದ್ದನ್ನು ಕನ್ನಯ್ಯ ಬೆಲಾರಿ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು. ಇವರು ಕೂಡ ನೋಡಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಜರ್ನೋ ಮಿರರು MIM 3 ರಿಂದ 4 ಗೆಲ್ಲಬಹುದು, ಜನ್ಸೂರಜ್ ಸೇರಿದಂತೆ ಇತರರು 3 ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋದನ್ನು ಹೇಳ್ತಿದ್ದಾರೆ. ಇದು ವಾಸ್ತವದ ಲೆಕ್ಕ. ಯಾಕಂದರೆ ಒಂದೇ ಪ್ಯಾಟ್ರನ್ನಲ್ಲಿ ಎಲ್ಲ ಎಕ್ಸಿಟ್ ಪೋಲ್ಗಳು ಒಂದೇ ಕಥೆಯನ್ನು ಹೇಳ್ತಿದ್ದಾಗ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಈಗ ಕನ್ನಯ್ಯ ಬೆಲಾರಿ ಮತ್ತು ಜರ್ನೋ ಮಿರರ್ ಬೇರೆ ಸಂಗತಿಯನ್ನು ಹೇಳ್ತಿರುವಂಥದ್ದು. ಇವರು ಬೇರೆ ಬೇರೆ ಕಾರಣಗಳನ್ನು ಕೂಡ ಕೊಟ್ಟಿರುವಂಥದ್ದು. ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಆರಂಭದಲ್ಲಿ ಇತ್ತು, ಅದು ನಿತೀಶ್ ಕುಮಾರ್ ಅವರಿಗೆ. ಆ ಆಡಳಿತ ವಿರೋಧಿ ಅಲೆ ಗುಜರಾತಿ ಲಾಬಿಗಳ ಕಾರಣಕ್ಕೆ ಅನುಕಂಪವಾಗಿ ನಿತೀಶ್ ಕುಮಾರ್ ಅವರಿಗೆ ವರವಾಯಿತು. ಆ ಕಾರಣಕ್ಕೋಸ್ಕರನೇ 43 ಗೆದ್ದಿದ್ದಂತಹ JDU ಈ ಸಲ ಇನ್ನೂ 13 ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲುವಂತೆ ವರವಾಗಿ ಮಾಡಿಕೊಟ್ಟಿದ್ದು ಖುದ್ದು ಮೋದಿ ಮತ್ತು ಅಮಿತ್ ಶಾ. ಅದಲ್ಲದೆ ಸುಮಾರು 31 ಕ್ಷೇತ್ರಗಳಲ್ಲಿ BJP ಸೋಲು ಅನುಭವಿಸೋದಕ್ಕೆ ಕಾರಣವಾಗುವಂಥದ್ದು ಕೋಪಗೊಂಡಂತಹ ಕುಶ್ವಾ ಮತ್ತು ಕುರ್ಮಿ ಸಮಾಜದ ಮತಗಳು. ಈ ಹಿಂದೆ 74 ಸ್ಥಾನಗಳನ್ನು BJP ಗೆಲ್ಲೋದಕ್ಕೆ ಕಾರಣವಾಗಿದ್ದದ್ದು ಮಲಾಹ್ ಸಮಾಜ ಮತ್ತು ಮಹಾದಲಿತ್ ಸಮಾಜಗಳ ಕ್ರೋಢೀಕೃತ ಮತಗಳು. ಆದರೆ ಈ ಸಲ ಮಲಾಹ್ ಸಮಾಜದ ನಾಯಕ ವಿಕಾಸ್ಶೀಲ್ ಇನ್ಸಾನ್ ಪಕ್ಷದ ಮುಖೇಶ್ ಸಾಹ್ನಿ NDA ಕೂಡದಲ್ಲಿಲ್ಲ, ಮಹಾಗಠಬಂಧನ್ ಕೂಡದಲ್ಲಿದ್ದಾರೆ. ಈ ಎರಡೂ ಮತಗಳು 20% ಮತಗಳು ಬಿಹಾರದಲ್ಲಿ ಮಲಾಹ್ ಮತ್ತು ಮಹಾದಲಿತ್ ಮತಗಳು. ಈ ಮತಗಳು ಸಾರಾಸಗಟಾಗಿ ಹಂಚಿಕೆಯಾಗಿಲ್ಲ, ಒಂದೇ ಕಡೆ ಬಿದ್ದಿದೆ. ಅದು ನಮ್ಮ ಸಮುದಾಯದ ನಾಯಕನೊಬ್ಬ DCM ಆಗ್ತಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ. ಯಾಕಂದರೆ ಮಹಾಗಠಬಂಧನ್ ತನ್ನ DCM ಅಭ್ಯರ್ಥಿ ಅಂತ ಮುಖೇಶ್ ಸಾಹ್ನಿ ಅವರನ್ನು ಘೋಷಣೆ ಮಾಡಿದ ಮೇಲೆ ಅಲ್ಲೊಂದು ಹುರುಪು ಕಾಣಿಸ್ಕೊಳ್ತು. ಬಿಹಾರದ ಲೆಕ್ಕ ನೀವು ಏನೇ ತಗೊಳ್ಳಿ ಜಾತಿಯ ಆಧಾರದಲ್ಲೇ ನಡೆದಿರುತ್ತೆ ಅನ್ನೋದನ್ನು ಕನ್ನಯ್ಯ ಬೆಲಾರಿ ಅವರು ಹೇಳ್ತಿರುವಂಥದ್ದು. ಈ ಎಲ್ಲ ಅಂಶಗಳನ್ನು ನೋಡಿದಾಗ ನವೆಂಬರ್ 14ನೇ ತಾರೀಕು ಈ ದೊಡ್ಡ ದೊಡ್ಡ ಸೆಫಾಲಜಿಸ್ಟ್ಗಳು ಕೊಟ್ಟಂತಹ ನಂಬರ್ ನಿಜವಾಗುತ್ತೋ ಅಥವಾ 45 ವರ್ಷಗಳ ಕಾಲ ಬಿಹಾರದ ಬೀದಿಯನ್ನು ತಿರುಗಿರುವಂತಹ ಮತ್ತು ಹಳ್ಳಿಗಳಲ್ಲಿ ವರದಿಗಾರಿಕೆ ಮಾಡಿರುವಂತಹ ಈ ಕನ್ನಯ್ಯ ಬೆಲಾರಿ ಅವರ ಸಮೀಕ್ಷೆ ನಿಜವಾಗುತ್ತೋ ಅನ್ನೋ ಒಂದು ಚರ್ಚೆಗೆ, ಪ್ರಶ್ನೆಗೆ ಉತ್ತರ ನವೆಂಬರ್ 14ನೇ ತಾರೀಕಿನ ರಿಸಲ್ಟ್ ಕೊಡುತ್ತೆ. ಇದ್ರ ಜೊತೆಯಲ್ಲಿ ಮೈ ಇಂಡಿಯಾ ಎಕ್ಸಿಟ್ ಪೋಲ್ ಕೂಡ ಇವತ್ತು ಸ್ಪಷ್ಟವಾದ ಒಂದು ಎಕ್ಸಿಟ್ ಪೋಲನ್ನು ಕೊಡೋದಿದೆ. ಆ ನಂಬರ್ ಮೇಲೂ ಕೂಡ ಬಹುಪಾಲು ಜನರ ನಿರೀಕ್ಷೆ ಇದೆ. ನಿಮ್ಮ ಪ್ರಕಾರ NDAನೇ ಬಹುದೊಡ್ಡ ದಿಗ್ವಿಜಯ ಸಾಧಿಸುತ್ತಾ ಅಥವಾ ಮಹಾಗಠಬಂಧನ್ಗೆ ಈ ಸಲ ಬಹುದೊಡ್ಡ ಬದಲಾವಣೆಯ ಬಿರುಗಾಳಿಯನ್ನು ಎಬ್ಬಿಸಿರುವ ಜನತೆ ಮತದಾನದ ಮೂಲಕ ತೇಜಸ್ವಿ ಯಾದವ್ ಅನ್ನುವಂತಹ ಯುವಕನನ್ನು CM ಸ್ಥಾನದಲ್ಲಿ ಕೂರಿಸುತ್ತಾ? ಕಮೆಂಟ್ ಮಾಡಿ.